ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ತೆ. ಈದ್ ಮುಬಾರಕ್. ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಹೂ ಕಟ್ಟೋಣ. ಫ್ರೆಂಡ್ಸ್, ಎಲ್ಲ ಊಟ ಮಾಡಿದ್ರಾ? ಎಲ್ರದ್ದು ಊಟ ಆಗಿರ್ಬೋದು ಇಷ್ಟೊತ್ತಿಗೆ. ಇವಾಗ 11:30 ಆಗ್ತಾಯಿದೆ. ನಮಗೆ ನಾಳೆ ಹಬ್ಬ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಮಲಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಹೂ ಕಟ್ಟೋದು ತುಂಬ ಈಸಿ. ಈ ಥರ ಹೂ ಇಟ್ಕೊಂಡು ಒಂದು ರೌಂಡ್ ಈ ಥರ ತಗೋಬೇಕು. ಅದಾದಮೇಲೆ ಈ ರೀತಿ ನೋಡಿ ಫ್ರೆಂಡ್ಸ್, ಈಸಿಯಾಗಿರುತ್ತೆ. ಇದಕ್ಕೆ ನಮ್ಮೂರ ಕಡೆ ಹೇಳ್ತಾರೆ ಮೈಸೂರು ಮಲ್ಲಿಗೆ ಅಂತ ಹೇಳಿ. ನಿಮ್ಮೂರ ಕಡೆ ಏನು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇನ್ನು ಮೆಹಂದಿ ಹಾಕೋಬೇಕು ಫ್ರೆಂಡ್ಸ್. ಮೆಹಂದಿ ಹಾಕ್ಕೊಂಡಿಲ್ಲ. ಟೈಮ್ ನೋಡಿದ್ರೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಫ್ರೆಂಡ್ಸ್ ಇವತ್ತು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಗ್ರೋ ಮಾಡಿ ಬೇಗ. ಮೊದಲೆಲ್ಲ ಹೂವು ದೊಡ್ಡ ದೊಡ್ಡದಾಗಿ ಬರ್ತಾ ಇತ್ತು ಫ್ರೆಂಡ್ಸ್. ಇವಾಗ ನೋಡಿ ಕಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ನಾಳೆ ಅಂತೂ ಹೂವಿನ ರೇಟ್ ಸಿಕ್ಕಾಪಟ್ಟೆ ಇರುತ್ತೆ ಫ್ರೆಂಡ್ಸ್. ನಮ್ಮೂರ ಕಡೆ ಹಬ್ಬ ಅಲ್ಲ, ಹಾಗಾಗಿ ಹೂವಿನ ರೇಟ್ ಇವತ್ತೇ ಎಷ್ಟು ತುಂಬ ರೇಟ್ ಆಗಿದೆ. ನಾಳೆ ಅಂತೂ ಸಿಕ್ಕಾಪಟ್ಟೆ ರೇಟ್ ಫ್ರೆಂಡ್ಸ್. ಹೂ ಕಟ್ಟಿ ಆಗ್ತಾ ಬಂತು. ಏನು ಸ್ವಲ್ಪ ಹೂ ಇದೆ ಫ್ರೆಂಡ್ಸ್. ಇದು ಕನಕಾಂಬರ ಯಾಕೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಾಡೋಡ್ದಂಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕಟ್ತಾ ಇಲ್ಲ ಕನಕಾಂಬರ. ಅದಕ್ಕೆ ಬರೀ ಮಲ್ಲಿಗೆನೇ ಕಟ್ತಾ ಇದ್ದೀನಿ. ಮಧ್ಯ ಮಧ್ಯ ಹಾಕಿದರೆ ಚೆನ್ನಾಗಿ ಕಾಣಿಸ್ತಾ ಐತಿ ಕನಕಾಂಬರ ಹೂವನ್ನ. ಆದರೆ ತುಂಬ ಬಾಡೋಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಆಗಲಿಲ್ಲ. ನಿಮ್ಮೂರ ಕಡೆನೂ ಇದೇ ತೀರ ಹೂ ಕಟ್ಟೋದ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ದಾರ ಬೇರೆ ಇರುತ್ತೆ. ನಾನಿದು ಬಟ್ಟೆ ಸ್ಟಿಚ್ ಮಾಡ್ತಾರಲ್ಲ ಆ ದಾರದಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೂ ಕಟ್ಟೆ ಎಲ್ಲ ಮುಗೀತು ಫ್ರೆಂಡ್ಸ್. ಇಷ್ಟ ಆಯಿತು ನೋಡಿ. ಬನ್ನಿ ಫ್ರೆಂಡ್ಸ್, ಹೂ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಮೂಲಕ ನಾಳೆ ಸಿಗೋಣ.
ಬಾಯ್. ಹೋಗಿಂದ ಈ ಚಾನಲ್ ಬಂದ್ಬಿಟ್ಟು ವಾಚ್ ಮಾಡಿದ್ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಬಿಟ್ಟು ಹೋಗಿ ಫ್ರೆಂಡ್ಸ್. ಬಾಯ್.